ಪ್ರಪಂಚದಲ್ಲಿ ಎಂತಹ ಅದ್ಭುತ ಕಾರ್ಯಗಳನ್ನು ನಡೆಸುವಂತಹ ಯಾರೇ ಮಹಾನುಭಾವರಿದ್ದರೂ ಕೂಡ ಅಲ್ಲಿ ದೇವರ ಸನ್ನಿಧಾನ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಛಧ್ವಂ ವಿಷ್ಣೋಸ್ತೇಜೋಂಶ ಸಂಭವಂ. ಇದೇ ಶ್ಲೋಕ ಭಗವದ್ಗೀತೆಯಲ್ಲೂ ಕೂಡ ಬರುತ್ತೆ, ಸಣ್ಣ ಒಂದು ಪದದ ವ್ಯತ್ಯಾಸದೊಂದಿಗೆ ಅಷ್ಟೇ. ಎಲ್ಲೆಲ್ಲಿ ಇಂತಹ ಮಹಿಮೆಗಳೆಲ್ಲ ಕಾಣುತ್ತೋ ಅಲ್ಲಿ ಭಗವಂತನ ವಿಭೂತಿ ಇದೆ, ಭಗವಂತನ ರೂಪ ಇದೆ, ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ. ಹಾಗಾಗಿ ಅಂಥದ್ದೆಲ್ಲ ಅವರಿಗೆ ಸಾಧ್ಯ ಆಗಿರುತ್ತೆ ಅಂತ ಅರ್ಥ ಮಾಡಿಕೊಳ್ಬೇಕು. ಇದಿಷ್ಟನ್ನು ನಿರೂಪಣೆ ಮಾಡಿ ಈ ದೇವತೆಗಳು ಪುನಃ ಪುನಃ ಹುಟ್ಟುತ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಣೆಯನ್ನು ಇಲ್ಲಿ ಕೊಡ್ತಾರೆ. ಅದಿತಿ ದೇವಿಗೆ 12 ಜನ ಮಕ್ಕಳಿರ್ತಾರೆ. ಹಾಗಾಗಿ ಅವರನ್ನು ಆದಿತ್ಯರು, ಅದಿತಿಯ ಮಕ್ಕಳಾದಂದಾಗಿಯೇ ಅವರನ್ನು ಆದಿತ್ಯರು ಅನ್ನೋ ಶಬ್ದದಿಂದ ಕರೀತಾರೆ. ಈ ಆದಿತ್ಯರು 7 ಮನ್ವಂತರಗಳಲ್ಲಿ ಪುನಃ ಪುನಃ ಅವರವರೇ 7 ಮನ್ವಂತರಗಳಲ್ಲಿ ಹುಟ್ಟುತ್ತಾರೆ. ಅವರು ಕಾರಣ ಏನು ಅಂತಂದರೆ, ಮೊದಲಿಗೆ ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖ ಬ್ರಹ್ಮದೇವರಿಂದ ಎಲ್ಲರೂ ಕೂಡ ದೇವತೆಗಳು ಸೃಷ್ಟಿಗೆ ಬರ್ತಾರೆ. ಪ್ರತಿಯೊಬ್ಬ ದೇವತೆಯು ಚತುರ್ಮುಖ ಬ್ರಹ್ಮದೇವರಿಂದ ಸೃಷ್ಟಿಗೆ ಬರ್ತಾರೆ. ಆ ಸೃಷ್ಟಿಗೆ ಬಂದ ಸಂದರ್ಭದಲ್ಲಿ ಈ 12 ಜನರನ್ನು ಸೃಷ್ಟಿಗೆ ತಂದು ನೀವು ಸಂಸಾರಿಗಳಾಗಿ ಪ್ರಜಾಪಾಲನೆಯಲ್ಲಿ ತೊಡಗಬೇಕು, ಸಂತಾನವನ್ನು ಪಡೆದುಕೊಳ್ಳಬೇಕು, ಪಾಲನೆಯಲ್ಲಿ ತೊಡಗಬೇಕು ಅಂತ ಹೇಳಿದಾಗ ಅವರು ಅದರಲ್ಲಿ ಆಸಕ್ತಿಯನ್ನು ತೋರಿಸೋದಿಲ್ವಂತೆ. ಮನುಗಳು ಅಂತ ಹೇಳಿ ಆವಾಗ ಅವರಿಗೆ ಹೆಸರು ಇತ್ತು ಆ ದೇವತೆಗಳಿಗೆ. ಅವರು ಆಸಕ್ತಿಯನ್ನು ತೋರಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಂಸಾರದಲ್ಲಿ ಇದ್ದು ಕೆಲಸ ಮಾಡೋದು ಅಂತಂದರೆ ಅದು ದುಃಖಕ್ಕೆ ಕಾರಣ ಆಗಿರೋದು. ಕ್ಷಯಾತಿಶಯಯುಕ್ತಂತು ತೇ ದೃಷ್ಟ್ವಾ ಕರ್ಮಣಾಂ ಫಲಂ. ಸಾಂಸಾರಿಕ ಕರ್ಮಗಳೆಲ್ಲವೂ ಕೂಡ ಅಶಾಶ್ವತವಾದ ಫಲವನ್ನು ಹೊಂದಿದೆ. ನಾವು ಎಷ್ಟೇ ಶ್ರಮಪಟ್ಟರೂ ಸಂಸಾರದಲ್ಲಿ ಏನೇ ಮಾಡಿದ್ರೂ ಅದರಿಂದ ಸಿಗುವಂತಹ ಫಲ ಅಶಾಶ್ವತ. ನಾವು ಹಗಲು ರಾತ್ರಿ ದುಡಿದು ಒಂದು ಮನೆಯನ್ನು ಕಟ್ಟಲಿ, ಒಂದು ಕಾರನ್ನು ತಗೊಳ್ಳಿ, ಏನಾದರೂ ತಗೊಳ್ಳಿ, ಎಲ್ಲವೂ ಅಶಾಶ್ವತ, ಯಾವುದೂ ನಮ್ಮ ಜೊತೆಗೆ ಬರುವಂಥದ್ದಲ್ಲ. ಹಾಗಾಗಿ ಅಷ್ಟು ಪರಿಶ್ರಮಪಟ್ಟು ಅಶಾಶ್ವತವಾದ ಫಲ ಸಿಗುತ್ತೆ. ಇಂತಹ ವಿಷಯದಲ್ಲಿ ಆಸಕ್ತರಾಗುವಂತೆ ಇವರು ಹೇಳ್ತಾ ಇದ್ದಾರಲ್ಲ. ಹಾಗಾಗಿ ಬ್ರಹ್ಮದೇವರು ಅಪ್ಪಣೆಯನ್ನು ಮಾಡಿದ್ರೂ ಕೂಡ ಇವರು ಅದರಲ್ಲಿ ಆಸಕ್ತಿ ತೋರಿಸೋದಿಲ್ಲ. ಅರ್ಥಂ ಧರ್ಮಂಚ ಕಾಮಂಚ ಹಿತ್ವೇತೇವೈ ವ್ಯವಸ್ಥಿತಾ. ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ 3 ಪುರುಷಾರ್ಥಗಳಿಗೆ ಸಂಬಂಧಪಟ್ಟ ಯಾವ ಕೆಲಸವನ್ನು ಮಾಡದೆ ಕೇವಲ ಮೋಕ್ಷಕ್ಕೆ ಕಾರಣ ಆಗಿರುವಂತಹ ಕೆಲಸವನ್ನು ಮಾತ್ರ ನಾವು ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಆಗ ಚತುರ್ಮುಖ ಬ್ರಹ್ಮದೇವರು ಅವರಿಗೆ ಶಾಪವನ್ನು ಕೊಡ್ತಾರೆ. ನಾನು ಸಂತಾನವನ್ನು ಪಡೆದುಕೊಳ್ಳಿ ಅಂಥೇಳಿ ಅಷ್ಟು ಸ್ಪಷ್ಟವಾಗಿ ನಿಮಗೆ ಅನುಜ್ಞೆಯನ್ನು ಮಾಡಿದ್ದೆ, ಹಾಗಿದ್ದರೂ ಕೂಡ ನೀವು ಅದನ್ನು ಪರಿತ್ಯಾಗ ಮಾಡಿದ್ದೀರಿ. ಕರ್ಮಣಾಂಚ ಕೃತೋನ್ಯಾಸ ಹ್ಯಮೃತತ್ವಾಭಿಕಾಂಕ್ಷಯ. ನೀವು ಯಾವ ಸಾಂಸಾರಿಕ ಕೆಲಸಗಳನ್ನು ಮಾಡಲ್ಲ ಅಂದರೆ ಕಾರಣ ಏನು? ಅಮೃತತ್ವಾಭಿಕಾಂಕ್ಷಯ, ಅಮೃತರಾಗಬೇಕು ಅಂದರೆ ಮುಕ್ತರಾಗಬೇಕು ಅನ್ನೋ ಕಾರಣದಿಂದ ನೀವು ಮಾಡಿದ್ರಿ, ನನ್ನ ಮಾತನ್ನು ಮೀರಿದ್ದೀರಿ. ಆ ಕಾರಣಕ್ಕಾಗಿ ನೀವು 7 ಮನ್ವಂತರಗಳಲ್ಲಿ ಪುನಃ ಪುನಃ ಭೂಮಿಯಲ್ಲಿ ಹುಟ್ಟುವಂತೆ ಆಗಲಿ. ಅಂದರೆ ಯಾವುದನ್ನು ಇವರು ತಪ್ಪಿಸ್ಕೊಳ್ಬೇಕು, ಸಂಸಾರ ಬೇಡ ಅಂದ್ರಲ್ಲ, ಹಾಗಾದರೆ ಪುನಃ ಪುನಃ ಸಂಸಾರದಲ್ಲಿ ನೀವು ಹುಟ್ಟುವಂತೆ ಆಗಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಹಾಗಾಗಿ 7 ಮನ್ವಂತರಗಳಲ್ಲಿ ಆ 12 ದೇವತೆಗಳೇ ಹುಟ್ಟುತ್ತಾರೆ. ಹಾಗೆ ವೈವಸ್ವತ ಮನ್ವಂತರದಲ್ಲಿ ಅದಿತಿಯ ಮಕ್ಕಳಾಗಿ ಹುಟ್ಟಿದಾಗ ಆದಿತ್ಯರು ಅಂತನೋ ಹೆಸರಿನಿಂದ ಕರೆಸ್ಕೊಳ್ತಾರೆ. ಒಂದೊಂದು ಮನ್ವಂತರದಲ್ಲಿ ಅವರಿಗೆ ಒಂದೊಂದು ಥರದ ಹೆಸರು ಇದೆ. ವೈವಸ್ವತ ಮನ್ವಂತರದಲ್ಲಿ ಅವರನ್ನು ಆದಿತ್ಯರು ಅಂತ ಹೇಳಿ ಕರೀತಾರೆ. 12 ಆದಿತ್ಯರು ಅಂತಲೇ ಪ್ರಸಿದ್ಧರಾಗಿ ಇರುವಂಥವರು. ಇಲ್ಲಿ ಅವರು ಒಂದು ಒಳ್ಳೆಯ ವಿಚಾರದಿಂದ ನಾವು ಪ್ರಜಾಸೃಷ್ಟಿಯಲ್ಲಿ ತೊಡಗೋದಿಲ್ಲ ಅಂತ ಅವ್ರು ಹೇಳಿದಾಗ ಬ್ರಹ್ಮದೇವರು ಇಲ್ಲ ನೀವು ಸಂಸಾರದಲ್ಲಿ ಇರಲೇಬೇಕು, ಇಲ್ಲ ನಾವು ಮುಕ್ತರಾಗ್ತೀವಿ ಅಂತಂದರೆ ಇಲ್ಲ ನೀವು ಸಂಸಾರದಲ್ಲೇ ಇರಬೇಕು, ಮುಕ್ತರಾಗಬಾರ್ದು ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದು ಸರಿ ಅಂತ ಅನಿಸುತ್ತಾ? ಒಂದು ಒಳ್ಳೆಯ ಸಾಧನೆ ಮಾಡ್ಕೊಳ್ತೀನಿ ಅಂತ ಅವ್ರು ಹೇಳ್ತಾ ಇರೋದು. ಇನ್ನೂ ವಿಪರೀತ ಆಗಬೇಕಾಗಿತ್ತು. ನಮಗೆ ಮೋಕ್ಷ ಬೇಡ, ನಾವು ಸಂಸಾರದಲ್ಲೇ ಇರ್ತೀವಿ ಅಂತಂದರೆ ಆಗ ಚತುರ್ಮುಖ ಬ್ರಹ್ಮದೇವರು ಬೈದು ಹೀಗೆ ಮಾಡಬಾರ್ದು, ನೀವು ಮೋಕ್ಷಕ್ಕಾಗಿ ಸಾಧನೆ ಮಾಡಿಕೊಳ್ಬೇಕು ಅಂತ ಬೈದು ಹೇಳಬೇಕಾಗಿತ್ತು. ಆದರೆ ನಾವು ಮುಮುಕ್ಷಗಳಾಗಿ ಸಾಧನೆ ಮಾಡ್ಕೋತೀವಿ ಅಂದರೆ ಬೇಡ ಸಂಸಾರದಲ್ಲಿರಿ, ನೀವು ಮಕ್ಕಳನ್ನು ಪಡೆದುಕೊಳ್ಳಿ ಅಂತ ಹೇಳಿ ಈ ರೀತಿಯಾಗಿ ಯಾಕೆ ಹೇಳಿದ್ರು ಅಂತಂದರೆ, ಸೃಷ್ಟಿಗೆ ಬರುವಂತಹ ಪ್ರತಿಯೊಬ್ಬ ಜೀವರಾಶಿಗೂ ಮೋಕ್ಷ ಸಾಧನೆಗೆ ಅವಕಾಶ ಇರುತ್ತೆ. ಆದರೆ
ಮೋಕ್ಷ ಸಾಧನೆಯ ದಾರಿ ಎಲ್ಲರಿಗೂ ಕೂಡ ಏಕಪ್ರಕಾರವಾಗಿರಬೇಕು ಅಂತ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅನೇಕ ರೀತಿಯಾಗಿ ಮೋಕ್ಷ ಸಾಧನೆಗೆ ದಾರಿಗಳು ಇರುತ್ತೆ. ಪ್ರಿಯವ್ರತ ರಾಜ, ಅವನ ಕಥೆ ಬರುತ್ತೆ. ಆ ಪ್ರಿಯವ್ರತ ನಾರದರ ಉಪದೇಶದಿಂದ ಅವನು ಚಿಕ್ಕ ವಯಸ್ಸಿನಲ್ಲೇನೆ ನಾನು ಸನ್ಯಾಸಿಯಾಗ್ತೀನಿ ಅಂತ ತೀರ್ಮಾನ ಮಾಡ್ತಾನೆ. ನಾರದರ ಉಪದೇಶದ ಪ್ರಭಾವ ಅಷ್ಟು ಚೆನ್ನಾಗಿ ಇರುತ್ತೆ. ಆಗ ಅವ್ರು ಹೇಳ್ತಾರೆ, ಚತುರ್ಮುಖ ಬ್ರಹ್ಮದೇವರೇ ಬಂದು ತಡೆದು ಹೇಳ್ತಾರೆ, ಇಲ್ಲಪ್ಪ, ನೀನು ಕ್ಷತ್ರಿಯ, ಪ್ರಜಾಪಾಲನೆ ಮಾಡೋದು ನಿನ್ನ ಕರ್ತವ್ಯ. ನಿನ್ನ ಇಚ್ಛೆಯಂತೆ ನೀನು ಹಾಗೆಲ್ಲ ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ನೀನು ಸಂತಾನವನ್ನು ಪಡೆದುಕೋ, ನೀನು ರಾಜ್ಯ ಪರಿಪಾಲನೆಯನ್ನು ಮಾಡು, ಕೊನೆಗೆ ನಿನ್ನ ಇಚ್ಛೆ ಬಂದಂತೆ ನೀನು ಮಾಡಬಹುದು ಅಂತ ಹೇಳ್ತಾರೆ. ಆಗ ಅಲ್ಲಿ ಕೊಡುವ ಉಪದೇಶ ಏನು ಅಂತಂದರೆ, ನಾವೆಲ್ಲರೂ ಕೂಡ ಭಗವಂತನ ಅಧೀನರಾಗಿ ಭಗವಂತ ಶಾಸ್ತ್ರದ ಮೂಲಕ ಹೇಳಿದಂತಹ ಕೆಲಸವನ್ನು ಮಾಡುವಂತಹ ಕೆಲಸಗಾರರು. ಒಂದು ಎತ್ತು ಇದ್ದಂತೆ, ಎತ್ತನ್ನು ಯಜಮಾನ ಕಟ್ಟಾಕಿರ್ತಾನೆ, ಮೂಗು ದಾರ ಹಾಕಿ ಕಟ್ಟಾಕಿರ್ತಾನೆ. ಅದರ ಕೆಲಸ ಏನು? ಯಜಮಾನನಿಗೆ ಏನು ಬೇಕೋ ಆ ಸಹಾಯವನ್ನು ಮಾಡಬೇಕು. ಹೋಗಿ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಬೇಕು, ಭಾರ ಹೊರಬೇಕು, ಈ ಎಲ್ಲ ಕೆಲಸ ಮಾಡಬೇಕು. ಅವನು ಏನು ಆಹಾರವನ್ನು ಕೊಡ್ತಾನೋ ಅದನ್ನು ತಗೊಳ್ಬೇಕು. ಅದನ್ನು ಕಟ್ಟಾಕಿ ಇಟ್ಟಿರ್ತಾನೆ ಯಜಮಾನ ಯಾವತ್ತೂ ಕೂಡ. ಹಾಗೆ ಯದ್ವಾಚಿತಂತ್ರ, ನಮ್ಮನ್ನು ಕೂಡ ಶಾಸ್ತ್ರಗಳೆಂಬಂತಹ ಒಂದು ಹಗ್ಗದಿಂದ, ಆ ಮೂಗುದಾರ ನಮಗೆ ಇರುತ್ತಂತೆ, ಶಾಸ್ತ್ರಗಳು ಅದೇ ನಮಗೆ ಮೂಗುದಾರ. ಅಲ್ಲಿ ಹೇಳುತ್ತೆ ಯಾವ್ಯಾವ ವ್ಯಕ್ತಿ ಏನೇನು ಕೆಲಸ ಮಾಡಬೇಕು ಅಂತ. ಆ ಮುಖಾಂತರವಾಗಿಯೇ ಮೋಕ್ಷ ಸಾಧನೆಯನ್ನು ಬಯಸಬೇಕೇ ಹೊರತು ನಮ್ಮಿಷ್ಟ ಬಂದಂತೆ ನಾವು ಆಯ್ಕೆಗಳನ್ನು ಮಾಡಿಕೊಳ್ಳುವಂತಿಲ್ಲ. ಹಾಗಾಗಿ ಈ ಒಂದು ಉದ್ದೇಶದಿಂದಾಗಿ ಈ ರೀತಿಯಾಗಿ ಹೇಳಿರ್ತಾರೆ. ಇಲ್ಲೂ ಕೂಡ ಮೋಕ್ಷ ಸಾಧನೆಗೆ ಅವಕಾಶ ಇರುತ್ತೆ. ಅದನ್ನು ಅವರು ಅರ್ಥ ಮಾಡಿಕೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಗೆ ಈ ರೀತಿಯಾಗಿ 7 ಬಾರಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿರ್ತಾರೆ. ಹೀಗೆ ಒಂದಿಷ್ಟು ದೇವತಾ ಸಂತಾನವನ್ನು ಇದನ್ನೆಲ್ಲ ನಿರೂಪಣೆ ಮಾಡಿ ಮುಂದೆ ದೈತ್ಯ ಸಂತಾನವನ್ನು ಮತ್ತು ದಾನವ ಸಂತಾನವನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ದಿತಿದೇವಿಯ ಮಕ್ಕಳು, ಧನುದೇವಿಯ ಮಕ್ಕಳು, ಇವರೆಲ್ಲ ದಿತಿ, ಧನು ಇವರೆಲ್ಲರೂ ಕೂಡ ಕಶ್ಯಪರ ಹೆಂಡತಿಯರು. ಇವರು ಒಬ್ಬೊಬ್ಬ ಹೆಂಡತಿಯಲ್ಲಿ ಒಂದೊಂದು ರೀತಿಯಾಗಿರುವಂಥವ್ರು ಹುಟ್ಟುತ್ತಾರೆ. ಹಾಗೆ ದಿತಿದೇವಿಯ ಸಂತಾನದ ಬಗ್ಗೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಈ ದಿತಿದೇವಿಗೆ ಒಮ್ಮೆ ಚಿಂತೆ ಆಗುತ್ತೆ. ದೇವತೆಗಳೆಲ್ಲರೂ ಕೂಡ ಆಕ್ರಮಣ ಮಾಡಿ ನನ್ನ ಮಕ್ಕಳನ್ನು, ದೈತ್ಯರನ್ನು ಅವರು ಹೊಡೆದು ಹಾಕಿದ್ರು. ನನ್ನ ಮಕ್ಕಳಿಗೆ ಸ್ವರ್ಗದಲ್ಲಿ ಅಧಿಕಾರ ಇಲ್ಲ ಅಂತಾಗಿದೆ. ಇಂದ್ರನಿಂದಾಗಿ ಇಷ್ಟೆಲ್ಲ ಆಗ್ತಾ ಇರೋದು. ಹಾಗಾಗಿ ಇಂದ್ರನನ್ನೇ ಸಾಯಿಸುವಂತಹ ಒಬ್ಬ ಮಗನನ್ನು ನಾನು ಪಡೆದುಕೊಳ್ಬೇಕು. ಹಾಗೆ ಪಡೆದುಕೊಂಡಾದಲ್ಲಿ ನನ್ನ ಮಕ್ಕಳಿಗೂ ಕೂಡ ಒಂದಿಷ್ಟು ಅವಕಾಶ ಸಿಗುತ್ತೆ ಅಂತ ವಿಚಾರ ಮಾಡಿ ಕಶ್ಯಪರಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ನನಗೆ ಈ ಥರ ಒಂದು ಸಂತಾನ ಬೇಕು ಇಂದ್ರನ ನಾಶಕ್ಕಾಗಿ ಅಂತ. ಸರಿ, ಕಶ್ಯಪ ಮಹರ್ಷಿಗಳು ಹೇಳ್ತಾರೆ, ಹಾಗೆ ಆಗಲಿ, ಆದರೆ ನೀನು ವ್ರತ ಅನುಷ್ಠಾನ ಮಾಡಬೇಕು. ನೀನು ಪ್ರಸವ ಆಗುವ ತನಕವೂ ಕೂಡ ತುಂಬ ನೀನು ಅಪೇಕ್ಷೆ ಪಟ್ಟಂತೆ ನಿನಗೆ ಸಂತಾನ ಆಗಬೇಕು ಅಂತಿದ್ದಲ್ಲಿ ವ್ರತಗಳನ್ನು ಅನುಷ್ಠಾನ ಮಾಡಬೇಕು. ಯಾವ ಲೋಪವೂ ಆಗದೇ ಇರುವಂತೆ ನೀನು ಎಚ್ಚರಿಕೆಯಿಂದ ಗಮನ ಕೊಡಬೇಕು ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾರೆ. ಕೊನೆಗೆ ಅವಳು ಗರ್ಭಿಣಿ ಆಗ್ತಾಳೆ. ಅವಳು ಗರ್ಭಿಣಿಯಾದಾಗ ಸ್ವತಃ ಇಂದ್ರನೇ ಬರ್ತಾನಂತೆ. ಇಂದ್ರನೇ ಬಂದು ಸೇವೆ ಮಾಡಲಿಕ್ಕೆ ಮುಂದೆ ನಿಂತ್ಕೊಳ್ತಾನೆ ದಿತಿದೇವಿಗೆ. ಭಾರಿ ವಿಚಿತ್ರ ಇದೆ. ಯಾಕೆ ಇಂದ್ರನಿಗೆ ಗೊತ್ತಿದೆ ತನ್ನನ್ನು ಸಾಯಿಸಬೇಕು ಅಂತ ಅಪೇಕ್ಷೆ ಪಟ್ಟು ಅವಳು ಗರ್ಭವತಿ ಆಗಿರುವಂಥದ್ದು. ಹಾಗಾಗಿ ತಾನೇ ಸೇವೆ ಮಾಡಲಿಕ್ಕೆ ಬರ್ತಾನಂತೆ. ಯಾವಾಗಲೂ ಅವಳ ಜೊತೆಗೆ ಇರ್ತಾನೆ. ಅವಳು ಏನು ಅಪೇಕ್ಷೆ ಪಡ್ತಾಳೋ ಅದೆಲ್ಲವನ್ನೂ ಕೂಡ ಕೊಡ್ತಾ ಇರ್ತಾನೆ. ಎಲ್ಲ ಅನುಕೂಲವನ್ನು ಮಾಡಿಕೊಡ್ತಾ ಇರ್ತಾನೆ. ಆದರೆ ಇಂದ್ರ ವಸ್ತುತಃ ಅಲ್ಲಿ ಬಂದದ್ದು ಅವಳು ಏನಾದರೂ ಅವಳ ವ್ರತದಲ್ಲಿ ಏನಾದರೂ ಲೋಪ ಉಂಟಾಗುತ್ತಾ, ಅದೇ ಆಗಿದ್ದಲ್ಲಿ ಅವಳ ಗರ್ಭನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆ ಉದ್ದೇಶದಿಂದಾಗಿ ಅಲ್ಲಿ ಬಂದಿರ್ತಾನೆ. ನಿರಂತರ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಿರ್ತಾಳೆ ಅವಳು. 1000 ವರ್ಷಗಳ ಕಾಲ, 100 ವರ್ಷಗಳ ಕಾಲ ಕಠಿಣವಾದಂತಹ ಒಂದು ತಪಸ್ಸನ್ನು ಮಾಡಬೇಕಾಗಿರುತ್ತೆ. ಜೊತೆಗೆ ಸಹಾಯವನ್ನು ಮಾಡ್ತಾ ಇರ್ತಾನೆ. ಇನ್ನು 10 ವರ್ಷ ಮಾತ್ರ ಬಾಕಿ ಇರುತ್ತೆ. ಇನ್ನು 10 ವರ್ಷ ಆಯಿತು ಅಂದರೆ ಮುಗಿದೋಯ್ತು. ಅವಳಿನ್ನು ತಾನು ಸಂತಾನವನ್ನು ತನ್ನ ಅಪೇಕ್ಷೆಯಂತೆ ಪಡೆದುಕೊಳ್ಬೇಕಾಗಿರುತ್ತೆ. ಆಗ ಅವಳು ಇಂದ್ರನಿಗೆ ಹೇಳ್ತಾಳೆ, ಪ್ರೀತಾತೇಹಂ ಸುರಶ್ರೇಷ್ಠ, ನಿನ್ನ ಸೇವೆಯಿಂದ ಭಾರಿ ಸಂತುಷ್ಟಳಾಗಿದ್ದೀನಿ, ಎಷ್ಟು ಸೇವೆ ಮಾಡಿದ್ಯಾ ನೀನು, ಇನ್ನು 10 ವರ್ಷ ಮಾತ್ರ ಬಾಕಿ ಇರೋದಷ್ಟೇ. ಹಾಗಾಗಿ ನೀನು ಏನು ಬೇಕೋ ಅಲ್ಲಿ ಹೋಗಬಹುದು, ಇನ್ನು ನನ್ನ ಸ್ಥಿತಿಯನ್ನು ನಾನು ನೋಡ್ಕೊಳ್ತೀನಿ, ನೀನು ಹೊರಡು ಅಂತ ಹೇಳಿದಾಗ ಅವನು ಹಾಗೆ ಅಲ್ಲೇ ಕಾಯ್ತಾ ಹಾಗೆ ನಿರೀಕ್ಷೆ ಮಾಡ್ತಾ ಇರ್ತಾನೆ.
ಒಮ್ಮೆ ಅವಳು ತನ್ನ ಆಚಾರದಲ್ಲಿ ಮಾಡಿದ ಒಂದು ಸಣ್ಣ ಲೋಪವನ್ನು ಗಮನಿಸಿ, ಏನು ಲೋಪ ಆಯಿತು ಅಂತಂದರೆ, ಈ ಪುರಾಣ ಹೇಳುತ್ತೆ, ವಾಯುಪುರಾಣ ಹೇಳುತ್ತೆ, ಮಧ್ಯಾಹ್ನ ಕಾಲದಲ್ಲಿ ಅವಳು ನಿದ್ರೆಯನ್ನು ಮಾಡ್ತಾಳೆ. ಅವಳು ಅದು ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ಳೋದಲ್ಲ, ಅವಳು ಎಲ್ಲಿ ಕೂತಿರ್ತಾಳೋ ಅಲ್ಲೇ ಸ್ವಲ್ಪ ತೂಕಡಿಕೆ ಬರುತ್ತೆ, ಹಾಗೇ ನಿದ್ದೆ ಮಾಡ್ತಾಳೆ. ಯಾರು ಸಾಮಾನ್ಯವಾಗಿ ಮಧ್ಯಾಹ್ನ ನಿದ್ದೆ ಮಾಡೋದೇ ನಿಷಿದ್ಧ. ಮಧ್ಯಾಹ್ನ ವಿಶ್ರಾಂತಿಗೆ ಅವಕಾಶ ಇದೆ, ಒಂದು ಕಡೆ ಕೂತ್ಕೊಂಡು ವಿಶ್ರಾಂತಿ ಪಡೆದುಕೊಳ್ಬೋದು ಹೊರತು ನಿದ್ರೆ ಮಾಡಲಿಕ್ಕೆ ಯಾರು ರೋಗಿಗಳಿಗೆ ಅಂಥವ್ರಿಗೆ ಬಿಟ್ಟರೆ ಯಾರಿಗೂ ನಿದ್ರೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂಥದ್ರಲ್ಲಿ ವ್ರತವನ್ನು ಬೇರೆ ಪಾಲಿಸ್ತಾ ಇದ್ದವಳು ಸ್ವಲ್ಪ ತೂಕಡಿಸ್ತಾಳೆ. ಯಾವಾಗ ಆ ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತಾನೋ ವ್ರತಲೋಪ ಆಯಿತು ಅಂತ ಹೇಳಿ ಅವಳ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಇಂದ್ರ. ಪ್ರವೇಶ ಮಾಡಿ ಅವಳ ಗರ್ಭವನ್ನು 7 ಭಾಗವಾಗಿ ಕತ್ತರಿಸ್ತಾನಂತೆ. 7 ಭಾಗವಾಗಿ ಕತ್ತರಿಸಿದಾಗ ಅದು 7 ಭಾಗಗಳು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿಬಿಡುತ್ತೆ. ಅಳ್ಳಿಕ್ಕೆ ಶುರು ಮಾಡಿದಾಗ ಅಯ್ಯೋ ಹೀಗಾಯ್ತಲ್ಲ ಅಂಥೇಳಿ ಪುನಃ ಮತ್ತೆ 7 ಭಾಗಗಳನ್ನು ಒಂದೊಂದನ್ನು ಮತ್ತೆ 7 ತುಂಡು ಮಾಡ್ತಾನಂತೆ. 49 ತುಂಡುಗಳಾಗತ್ತೆ. ಅಷ್ಟು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡುತ್ತವೆ. ಅವನು ಹೇಳ್ತಾನಂತೆ, ಜೋರಾಗಿ ಅಳಬೇಡಿ ನೀವು ಅಂತ ಹೇಳಿ ಸಮಾಧಾನ ಮಾಡಲಿಕ್ಕೆ, ಮಾರೋದಿ ರಿತಿತಂ ಗರ್ಭಂ ಶಕ್ರ ಪುನರಭಾಷತ, ಮಾರೋದಿಹಿ ಅಳಬೇಡಿ ಅಳಬೇಡಿ ಅಂತ ಹೇಳಿ ಶಕ್ರ ಹೇಳಿಗೆ ಇಂದ್ರ ಹೇಳ್ತಾ ಇರ್ತಾನೆ. ದಿತಿದೇವಿಗೆ ಎಚ್ಚರ ಆಗತ್ತೆ. ಅವಳಿಗೆ ಗೊತ್ತಾಯಿತು, ಈ ಶಕ್ರನನ್ನು ಕೊಲ್ಲುವಂತಹ ಒಬ್ಬ ಮಗ ಬರಬೇಕು ಅಂತ ನಾನು ಅಪೇಕ್ಷೆ ಪಟ್ಟರೆ ಅದೇ ಇಂದ್ರನಿಂದಾಗಿ ಗರ್ಭ ತುಂಡಾಗುವಂತಹ ಸ್ಥಿತಿ ಬಂತು ಅಂತ ಹೇಳಿ, ಆಗ ಇಂದ್ರ ಇವಳೇನಾದ್ರು ಶಾಪ ಕೊಡಬಹುದಾ ಅಂತ ನಿರೀಕ್ಷೆ ಮಾಡಿದ್ದಾಗ ಅವಳು ಹೇಳ್ತಾಳೆ, ಮಮಾಪರಾಧಾತ್ ಗರ್ಭೋಯಂ ಯದಿತೇ ವಿಫಲೀಕೃತ ನಾಪರಾಧೋಸ್ತಿ ದೇವೇಶ ಋಷಿಪುತ್ರ ಮಹಾಬಲ. ಇದು ನನ್ನ ಅಪರಾಧದಿಂದಾಗಿ ಹೀಗಾಗಿದ್ದು, ನನ್ನ ವ್ರತದ ಲೋಪದಿಂದಾಗಿ ಹೀಗಾಗಿದ್ದೆ ಹೊರತು ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಅಲ್ಲ, ಹಾಗೆ ಬಂದವನು ಆ ಗರ್ಭವನ್ನು ತುಂಡು ತುಂಡು ಮಾಡಿದ್ದಾನೆ, ಇದು ತಪ್ಪಲ್ವಾ ಅಂತಂದರೆ, ಶತ್ರೋರ್ವಧೆ ನದೋಷೋಸ್ತಿ ತೇನ ತ್ವಂ ನ ಶಪಾಮಿ ಭೋಹೋ. ಶತ್ರುಗಳನ್ನು ಕೊಲ್ಲುವಂಥದ್ದು ಪ್ರತಿಯೊಬ್ಬರು ಮಾಡ್ತಾರೆ. ತಮ್ಮ ಶತ್ರು ಇರಲಿ ಬದುಕಲಿ ಚೆನ್ನಾಗಿರಲಿ ಅಂತ ಯಾರು ತಾನು ನಿರೀಕ್ಷೆ ಮಾಡ್ತಾರೆ. ಶತ್ರುಗಳ ವಧೆ ಅನ್ನೋದು ಅಪರಾಧ ಆಗೋದಿಲ್ಲ. ನೀನು ಶತ್ರುಗಳನ್ನು ನಿರೀಕ್ಷೆ ಮಾಡಿ ವಧೆ ಮಾಡಿದ್ಯಾದ್ರಿಂದ ನಾನು ನಿನಗೆ ಯಾವ ಶಾಪವನ್ನು ಕೂಡ ಕೊಡೋದಿಲ್ಲ. ಆದರೆ ಈ ನನ್ನ ಸಂತಾನ ಬದುಕು ಉಳಿಬೇಕು, 49 ತುಂಡಾಗೋಗಿದೆ, ಬದುಕು ಉಳಿಬೇಕು, ಅವರು ನಿಮ್ಮಂತೆ ದೇವತೆಗಳಾಗಬೇಕು, ಅವರಿಗೂ ಯಜ್ಞದಲ್ಲಿ ಆಹುತಿ ಸಿಗುವಂತೆ ನೀನು ಅವಕಾಶ ಮಾಡಿಕೊಡಬೇಕು, ಇಷ್ಟಂತೂ ನೀನು ನೆರವೇರಿಸಬೇಕು ಅಂತ ಹೇಳಿದಾಗ ಆಗ ಇಂದ್ರ ಅದಕ್ಕೆ ಒಪ್ತಾನೆ. ಅವರೇ ಮರುದ್ದೇವತೆಗಳು, ಮರುದ್ಗಣ ಅಂತ ಹೇಳಿ ಕರಿತೀವಿ. ಮರುದ್ದೇವತೆಗಳು 49 ಜನ. ಅವರಿಗೂ ಕೂಡ ಯಜ್ಞದಲ್ಲಿ ಅನೇಕ ಯಜ್ಞಗಳಲ್ಲಿ ಆಹುತಿ ಇರುತ್ತೆ. ಹೀಗೆ ಆ ದಿತಿದೇವಿಯಲ್ಲಿ ಹುಟ್ಟಿದಂಥವರು ದೇವತೆಗಳು ಅಂತನ್ನುವಂಥ ಒಂದು ಅದ್ಭುತವಾದ ಒಂದು ಪ್ರಸಂಗವನ್ನು, ಅಪರೂಪದ ಪ್ರಸಂಗವನ್ನು ವರ್ಣನೆ ಮಾಡ್ತಾರೆ. ಮತ್ತು ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರಿಬ್ಬರೂ ಕೂಡ ದಿತಿದೇವಿಯ ಮಕ್ಕಳೇ.